ನಾನು ಇವತ್ತಿನ ವಿಡಿಯೋದ ಮೂಲಕ ರಾತ್ರಿ ಉಳಿದಿರುವಂತ ಅನ್ನದಿಂದ ರುಚಿಯಾದಂತ ಪುಳಿಯೋಗರೆಯನ್ನು ಇನ್ಸ್ಟಂಟ್ ಆಗಿ ಹೇಗೆ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ಪುಳಿಯೋಗರೆಯ ಗೊಜ್ಜನ್ನಾಗಲಿ ಪುಡಿಯನ್ನ ಬಳಸದೆ ಹೇಗೆ ರುಚಿಕರವಾಗಿ ಮಾಡ್ಕೊಳ್ಬಹುದು ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರುವ ಸೂಪರ್ ಕಿಚನ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನಿಲ್ಲಿ ಒಂದು ದಪ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೆಗೆದುಕೊಂಡು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೆಂದ ನಂತರ ಅದನ್ನು ಚೆನ್ನಾಗಿ ಹಿಂಡಿ ಅದರ ರಸವನ್ನು ತೆಗೆದುಕೊಂಡು 1 ಚಮಚದಷ್ಟು ಸಾಂಬಾರ್ ಪುಡಿಯನ್ನು, 1/4 ಚಮಚದಷ್ಟು ಅರಿಶಿನ ಪುಡಿ, 1 ಚಮಚದಷ್ಟು ಬೆಲ್ಲದ ಪುಡಿಯನ್ನು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಹಾಗೆ ನಾವು ಸಣ್ಣದಾಗಿ ಹೆಚ್ಚಿರುವಂತಹ ಈ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇವಿಷ್ಟನ್ನು ನಾವು ಸ್ಪೂನ್ನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಬೆಲ್ಲ ಮತ್ತು ಉಪ್ಪು ಚೆನ್ನಾಗಿ ಕರಗೋ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಇದು ಕರಗಿದ ನಂತರ ರಾತ್ರಿ ಉಳಿದಿರುವಂಥ ಈ ಅನ್ನವನ್ನು ನಾನು ಕೈಯಿಂದ ನೀಟಾಗಿ ಇದನ್ನು ಪುಡಿ ಆಗಿ ಮಾಡಿಟ್ಕೊಂಡಿದ್ದೀನಿ. ಈಗ ನಾವು ಮಿಶ್ರಣ ಮಾಡಿರುವಂಥ ಈ ಹುಳಿಯನ್ನು ಇದರಲ್ಲಿ ಸೇರಿಸ್ಕೊಂಡು ಒಂದು ಸ್ಪೂನ್ನ ಸಹಾಯದಿಂದ ನೀಟಾಗಿ ಇದನ್ನು ಚೆನ್ನಾಗಿ ಬೆರೆಯೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಇದು ಮಿಕ್ಸ್ ಆಗಿದ ನಂತರ ಇದರ ಮೇಲ್ಭಾಗದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ನಾವು ಇದನ್ನು ಸುಮಾರು ಒಂದು 15 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಈ ಕಡೆ ಬಾಣಲಿಯಲ್ಲಿ ಒಂದು 4 ರಿಂದ 5 ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಸೇರಿಸಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಕಡಲೆಬೇಳೆ, ಹಾಗೆ 1 ಚಮಚದಷ್ಟು ಉದ್ದಿನಬೇಳೆ, ಹಾಗೆ 1 ಹಿಡಿಯಷ್ಟು ಕಡಲೆಕಾಯಿ ಬೀಜವನ್ನು ಸೇರಿಸ್ಕೊಂಡು ಮೊದಲಿಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದ ನಂತರ ಒಂದು 2 ಗರಿಯಷ್ಟು ಕರಿಬೇವಿನ ಎಲೆ, ಹಾಗೆ ನಾನಿಲ್ಲಿ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬೆಳ್ಳುಳ್ಳಿನ ಹಾಕೋದ್ರಿಂದ ಈ ಅನ್ನದ ಫ್ಲೇವರ್ ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಬರುತ್ತೆ. ಮಿಸ್ ಮಾಡದೆ ಸೇರಿಸ್ಕೊಳ್ಳಿ. ಹಾಗೆ 1-2 ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು, ಹಾಗೆ ಒಂದು ಅರ್ಧ ಚಮಚದಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ. ಇವಿಷ್ಟನ್ನು ಸೇರಿಸಿದ ನಂತರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಬೆಳ್ಳುಳ್ಳಿಯ ಪರಿಮಳ ಬರೋ ತನಕ ನಾವು ಫ್ರೈ ಮಾಡಿಕೊಂಡು ನಂತರ ಈ ಒಗ್ಗರಣೆಗೆ ಬೇಕಾಗುವಷ್ಟು ಮಾತ್ರ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನಾವು ಈಗಾಗಲೇ ಕಲಸಿ ನೆನೆಲಿಕ್ಕೆ ಇಟ್ಕೊಂಡಿದ್ದಂಥ ಅನ್ನವನ್ನು ಈ ಒಗ್ಗರಣೆ ಒಟ್ಟಿಗೆ ಸೇರಿಸ್ಕೊಂಡು ನೀಟಾಗಿ ಇದನ್ನು ಒಗ್ಗರಣೆ ಜೊತೆ ಮಿಕ್ಸ್ ಮಾಡೋಣ. ನಾನಿಲ್ಲಿ ಮನೆಯಲ್ಲಿ ರೆಗ್ಯುಲರ್ ಆಗಿ ನಾವು ಬೇಳೆ ಸಾಂಬಾರಿಗೆ ಉಪಯೋಗಿಸುವಂಥ ಪುಡಿಯನ್ನೇ ಉಪಯೋಗಿಸ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಆಗಿದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಸ್ಟವನ್ನು ಸಿಮ್ ಮಾಡಿ ಇದನ್ನು ಕುಕ್ ಆಗೋದಕ್ಕೆ ಬಿಡೋಣ. ಈಗ 5 ನಿಮಿಷ ಆಗಿದೆ ನೋಡಿ. ಇದರಲ್ಲಿರುವಂಥ ನೀರಿನಂಶವೆಲ್ಲವೂ ಡ್ರೈ ಆಗಿ ಇದು ಇಲ್ಲಿರುವಂಥ ಹುಣಸೆ ಹಣ್ಣಿನ ಹಸಿ ವಾಸನೆ ಹಾಗೆ ಮಸಾಲೆ ಹಸಿ ವಾಸನೆಗಳೆಲ್ಲವೂ ಹೋಗೋ ತನಕ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಮತ್ತೊಮ್ಮೆ ಇದರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಬಿಟ್ಬೇಡ. ಈಗ 2 ನಿಮಿಷ ಆಗಿದೆ ನೋಡಿ. ಇದು ಉಪ್ಪು, ಹುಳಿ, ಖಾರ ಎಲ್ಲವನ್ನ ಅಬ್ಸರ್ವ್ ಮಾಡಿಕೊಂಡು ಒಂದು ಒಳ್ಳೆ ಪರಿಮಳದೊಂದಿಗೆ ರೆಡಿಯಾಗಿದೆ. ಈಗ ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಒಣ ಕೊಬ್ಬರಿಯ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮಗೀಗ ರುಚಿಯಾದಂತಹ ಇನ್ಸ್ಟೆಂಟ್ ಪುಳಿಯೋಗರೆ ಸರ್ವ್ ಮಾಡೋದಕ್ಕೆ ರೆಡಿ ಆಯಿತು. ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿ ಮಾಡಿರೋದ್ರಿಂದ ಈ ಅನ್ನ ತುಂಬಾ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಇರುತ್ತೆ. ಬೆಳ್ಳುಳ್ಳಿ ಇಷ್ಟಪಡೋರು ಮಿಸ್ ಮಾಡದೆ ಸೇರಿಸ್ಕೊಳ್ಳಿ. ಬೇಡ ಅನ್ನೋರು ಕೇವಲ ಇಂಗನ್ನು ಹಾಕಿ ಕೂಡ ಮಾಡ್ಕೊಳ್ಬಹುದು. ನಾವು ಎಷ್ಟೇ ಅಳತೆ ಪ್ರಕಾರವಾಗಿ ಅನ್ನ ಮಾಡಿದರೂ ಕೂಡ ಒಮ್ಮೊಮ್ಮೆ ರಾತ್ರಿ ವೇಳೆ ಅನ್ನ ಉಳಿದ್ಬಿಡತ್ತೆ. ಆಗ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟವಾಗುತ್ತೆ. ಹಾಗೆ ಅನ್ನ ಪೂರ್ತಿಯಾಗಿ ಖಾಲಿ ಆಗುತ್ತೆ. ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಯಾರೆಲ್ಲ ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.